ಹೋಟೆಲಲ್ಲಿ ಪೂರಿ ಬಾಜಿ ತಿಂದುಕೊಂಡು ಹೊರಟಿದ್ದೆ ನಾವು ಬಸ್ಸಲ್ಲಿ. ಎಲ್ಲಿಗೆ ಗೊತ್ತಾ? ಗೋವಾಕ್ಕೆ. This place is known for its famous beaches, culture, climate, and historical places. You may find colorful architecture, lush greenery, and breathtaking beaches here. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕ್ಯಾಮರಾ ಸ್ವಲ್ಪ ಅಡ್ಜಸ್ಟ್ ಮಾಡಿ ಧೂಮ್ ಸ್ಟೈಲಲ್ಲಿ, ಅಂದರೆ ಗೊತ್ತಾಯ್ತಲ್ಲ. ಫಸ್ಟ್ ನಾವು ಹೊರಡಿದ್ದೆ ನಮ್ಮ ದೊಡ್ಡಮ್ಮನಿಗೆ ಸರ್ಪ್ರೈಸ್ ಕೊಡಲಿಕ್ಕೆ. ಅವರಿಗೆ ಸರ್ಪ್ರೈಸ್ ಕೊಟ್ಟ ಮೇಲೆ ನಾವು ಹೋದದ್ದು ನನ್ನ ಮಾವನಿಗೆ ಸರ್ಪ್ರೈಸ್ ಕೊಡುವ ಅಂತ. ಆದರೆ ಈ ಕವಿತನ ಕಣ್ಣು ಗಿಡಗಳ ಮೇಲೆ ಬಿದ್ದಿತ್ತು. ನಾನು ಬಂದ ಖುಷಿಯಲ್ಲಿ ಮಾವ ನನಗೊಂದು ಚಿಲ್ಡ್ ಬಿಯರ್ ತೆಗೆದುಕೊಟ್ರು. ಓಕೆ ಗೂಗಲ್, ಗೋವಾದಲ್ಲಿ ಮಾಲಿಗೆ ರೇಟ್ ಕಡಿಮೆ. The state government of Goa imposes lower taxes on liquor compared to many other Indian states. ನಂತರ ನಾವು ಬೆನಾವ್ಲಿಯಲ್ಲಿ ಸಾಕು ಮಾರಾಯ್ತಿ ಸಾಕು ಗೊತ್ತಾಯ್ತು. ನಂತರ ನಾವು ಗೋವಾದ ಸ್ಪೆಷಲ್ ಚೆರಿಸ ಇಟ್ಕೊಂಡು ಒಂದು ಚಿಲ್ಡಗೆ ಒಂದು ಬಿಯರ್ ಹಾಕಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಸಾರಿ, ಕವಿತನ ಗಿಡ ಬಾಕಿ ಆಯ್ತಲ್ಲ, ಗಿಡ ಹಿಡ್ಕೊಂಡು ಪ್ರಯಾಣವನ್ನು ಮುಂದುವರಿಸಿದೆವು. ಆಗ ರೋಡಲ್ಲಿ ಸಿಕ್ಕಿತು ನಮಗೆ ಭರ್ಜರಿ ಗಿಡಗಳು. ಗೋವಾಕ್ಕೆ ಬಂದು ಕಳ್ಳತನ ಮಾಡೋದು ನೋಡಿ. ಕಳ್ಳಿ ಗಿಡ ಕಳ್ಳಿ ಗೋವಾಕ್ಕೆ ಬಂದು ಕಳ್ಳತನ ಮಾಡೋದು. ಈಗ ನಾವು ಹೋಗ್ತಾ ಇದ್ದೇವೆ ಓಲ್ಡ್ ಗೋವಾದಲ್ಲಿರುವ ಬೋಮ್ ಜೀಸಸ್ ಚರ್ಚ್. ಇದು 16ನೇ ಶತಮಾನದ ರೋಮನ್ ಕಥೋಲಿಕ್ ಚರ್ಚ್ ಆಗಿದೆ. ಈ ಚರ್ಚಿನ ನಿರ್ಮಾಣ 1594ರಲ್ಲಿ ಆರಂಭವಾಗಿತ್ತು. ಇದು 1605ರಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಈ ಚರ್ಚಿನ ಒಳಗಡೆ ಸೆಂಟ್ ಫ್ರಾನ್ಸಿಸ್ ಸೇವಿಯರ್ನ ಮೃತದೇಹ ಇದೆ, ಇನ್ನೂ ಕೂಡ ಇದೆ. ಮಳೆ ಬಂದ ಕಾರಣ ಸ್ವಲ್ಪ ಹೊತ್ತು ನಿಂತು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಕವಿತಾ ಅವರ ಏನಾದರೂ ಒಂದು ಕವಿತೆ ಹೇಳಿ. ನಾವೀಗ ಬಂದಿರುವ ಜಾಗ ಡೋನಾ ಪೌಲಾ. ಇದು ಡೋನಾ ಪೌಲಾ ಗೇಟಿನ ಎದುರುಗಡೆ ಮಾರ್ಲಿಕ್ಕೆ ಇಟ್ಟದ್ದು ಡ್ರೆಸ್ ನೋಡಿ, ಎಲ್ಲ ಬೀಚ್ ಡ್ರೆಸ್ಸಸ್. ಕವಿತಾ ಎಲ್ಲಿಗೆ? ಬಟ್ಟೆ ತಕೊಂಡ ತಕೋ. ಇದೇ ನೋಡಿ ಡೋನಾ ಪೌಲಾದ ಎಂಟ್ರೆನ್ಸ್. 50 ರೂಪಾಯಿ ಒಬ್ಬರಿಗೆ, 50 ರೂಪಾಯಿ. ಡೋನಾ ಪೌಲಾ ಅಂದರೆ ಒಂದು ಹುಡುಗಿಯ ಹೆಸರು. ಇವಳು ಗೋವಾ ವೈಸರಾಯನ ಮಗಳಾಗಿರ್ತಾಳೆ. ಈ ಸ್ಥಳಕ್ಕೆ ಆ ಹೆಸರು ಬರಲಿಕ್ಕೆ ಕಾರಣ ಅಂದರೆ ಇವಳಿಗೆ ಒಂದು ಮೀನುಗಾರನ ಜೊತೆ ಪ್ರೀತಿ ಇರ್ತದೆ. ಮದುವೆ ವಿಷಯವನ್ನು ಅಪ್ಪನ ಹತ್ರ ಮಾತಾಡಿದರೆ ಅಪ್ಪ ಒಪ್ಪಲಿಲ್ಲ. ಅದಕ್ಕೆ ಅವಳು ಸೀದಾ ಈ ಬಂಡೆಕಲ್ಲು ಹತ್ತಿ, ಅಂದರೆ ಈಗಿರುವ ಡೋನಾ ಪೌಲಾದಲ್ಲಿರುವ ಬಂಡೆಕಲ್ಲು ಹತ್ತಿ ಸುಸೈಡ್ ಮಾಡಿದ್ಲು. ಅದಕ್ಕೆ ಈ ಸ್ಥಳಕ್ಕೆ ಡೋನಾ ಪೌಲಾ ಅಂತ ಹೆಸರು ಬಂದಿದೆ. ಈಗ ಎಂತೆಲ್ಲ ಹೊರರ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ದಾರಂತೆ. ಇನ್ನೊಂದು ವಿಷಯ ಏನಂದರೆ ಗೋವಾದವರು ಈ ಜಾಗವನ್ನು ಪ್ರೇಮಿಗಳ ಸ್ವರ್ಗ ಅಂತ ಕರೀತಾರೆ. ನಾನು ಸತ್ತೋದ್ರೆ ಏನ್ ಮಾಡ್ತೀಯಾ? ಅಳ್ತೀನಿ. ಆಮೇಲೆ ಕಾಫಿ ಎಸ್ಟೇಟ್ಗೆ ಕಾಫಿ ಕೈಲಿಕ್ಕೆ ಹೋಗ್ತೇನೆ. ಇಲ್ಲಿ ಕ್ರೂಸಲ್ಲಿ ಪಾರ್ಟಿ ಎಲ್ಲ ಮಾಡ್ತಾರೆ. ಇದು ಕೊಕೊನಟ್ ಪಾತ್ ಅಂತ ನೋಡಿ, ಅಷ್ಟೇನು ಒಳ್ಳೇದಿಲ್ಲ. ನಮ್ಮನ್ನು ಲಾಸ್ಟಿಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಲಿಕ್ಕೆ ನನ್ನ ದೊಡ್ಡಮ್ಮ ಮತ್ತು ಮಾಮ ಬಂದಿದ್ದರು. ನಮ್ಮನ್ನು ಅಲ್ಲಿ ಬಿಟ್ಟು ಅವರಿಗೆ ಟಾಟಾ ಅಂತ ಹೇಳಿ ಇಂದಿನ ಪಯಣವನ್ನು ಇಲ್ಲಿ ಮುಗಿಸುತ್ತೇವೆ. ಸಬ್ಸ್ಕ್ರೈಬ್ ಒಂದು ಹೊಡೀರಿ ಮಾರೆ, ಸಬ್ಸ್ಕ್ರೈಬ್ ಒಂದು ಮಾಡಿ ಮಾರೆ, ಸಬ್ಸ್ಕ್ರೈಬ್ ಮಾಡಿ.